ಕಾಣಿಸ್ತದೆ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಎಲ್ಲಿ ನೋಡಿದ್ರು ಇದ ನೋಡ್ರಿ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಮಾಮ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ ಶುರುವಾಗ್ತಾ ಇದೆ ಮುರುಡೇಶ್ವರದಿಂದ. ಸೊ ನಾವಿವತ್ತು ಯಾವ್ಯಾವ ಟ್ರಿಪ್ ಮಾಡಿದ್ವಿ ಅಂತ ಹೇಳಿ ತಿಳಿಸ್ತೀನಿ. ಹಾಗೆ ಇವತ್ತೊಂದು ಅಚ್ಚರಿ ಘಟನೆ ಕೂಡ ನಡೀತು. ನಾವಿವತ್ತು ನೋಡಿದ್ವಿ ಶಾಕಿಂಗ್ ಸುದ್ದಿ. ಏನಪ್ಪ ಅಂತ ಹೇಳಿದ್ರೆ ರಕ್ಷಿತಾ ಪ್ರೇಮ್ ಮತ್ತು ಫ್ರೇಮ್ ಫ್ಯಾಮಿಲಿಯನ್ನು ನೋಡಿದ್ವಿ. ಎಲ್ಲಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಮುರುಡೇಶ್ವರ, ಕೊಲ್ಲೂರು ಮೂಕಾಂಬಿಕಾ ಮತ್ತು ಶೃಂಗೇರಿ ಟ್ರಿಪ್ಗೆ ನಾವಿವತ್ತು ಹೊರಟಿರೋದು. ಸೊ ಈ ಟ್ರಿಪ್ನಲ್ಲಿ ದೇವಸ್ಥಾನ, ಟ್ರಾವೆಲ್, ಮಜಾ, ಸಮುದ್ರದ ವ್ಯೂ, ಬೆಟ್ಟ, ಘಾಟ್ ರೋಡ್ ಮತ್ತು ಒಂದು ಅಚ್ಚರಿ ಕ್ಷಣ ಕೂಡ ಆಯಿತು. ಸೊ ಅದು ಕೂಡ ಕೊನೆವರೆಗೂ ನೋಡಿ ಹೇಳ್ತೀನಿ, ಓಕೆನಾ. ಸೊ ಬೆಳಗ್ಗೆ ಎದ್ದು ನಾವು ಫಸ್ಟು ಉಡುಪಿಯಿಂದ ನಾವು ಮುರುಡೇಶ್ವರಕ್ಕೆ ಬಂದು ರಾತ್ರಿ ಅಲ್ಲೇ ಸ್ಟೇ ಆಗಿದ್ದು. ಸೊ ಸ್ಟೇ ಆಗಿದ್ವಲ್ವ, ಸೊ ಬೆಳಗ್ಗೆನೇ ಬೇಗ ಎದ್ದು ಬೆಳಗಿನ ಜಾವ ಒಂದು 5 ಗಂಟೆ 6 ಗಂಟೆಗೆ ಎದ್ದು ರೆಡಿಯಾಗಿ ಅಲ್ಲಿಂದ ನಾವು ಹೊರಟಿದ್ದು ಇದಕ್ಕೆ ಏನು ಕಾರ್ನಲ್ಲಿ ಫುಲ್ ಎಲ್ಲ ಮಸ್ತಿ ಮಜಾ ಎಲ್ಲ ಮಾಡಿಕೊಂಡು ಬಂದು ಅಲ್ಲಿ ನಾವು ಸ್ಟೇ ಆಗಿದ್ದು. ಸೊ ಸ್ಟೇ ಆಗಿ ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಕೊನೆಗೆ ನಾವು ಬಂದು ತಲುಪಿದ್ದು ಎಲ್ಲಿಗೆ ಅಂದರೆ ಮುರುಡೇಶ್ವರ. ಸೊ ಮುರುಡೇಶ್ವರದಲ್ಲಿ ನಾವು ಫಸ್ಟ್ ನಮ್ಗೆ ಕಾಣೋದು ಶಿವನ ಮೂರ್ತಿ. ಸೊ ಅದು ನೋಡಿದ್ರೆ ಕಣ್ಣು ತಿರುಗುತ್ತೆ, ಅಷ್ಟು ಚೆಂದ, ಅಷ್ಟು ದೊಡ್ಡದಾಗಿದೆ. ಸೊ ಮತ್ತು ಅಲ್ಲೇನೋ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇತ್ತು ಅದು ಒಂದು ಮೂರ್ತಿಗೆ, ಆದರೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ನಿಜ ಹೇಳಬೇಕಂದ್ರೆ ಫೋನ್ನಲ್ಲಿ ಅಥವಾ ವಿಡಿಯೋದಲ್ಲಿ ನೋಡೋದಕ್ಕಿಂತ ಲೈವ್ ನೋಡೋದೇ ಫೀಲ್ ಬೇರೆ ಅಂತಲೇ ಹೇಳ್ಬೋದು, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಸಮುದ್ರ ಪಕ್ಕದಲ್ಲಿರುವಂಥ ದೇವಸ್ಥಾನ ಸೊ ತುಂಬ ಸ್ಪೆಷಲ್ ಅನ್ನಿಸ್ತು ಒಂಥರ. ಸೊ ಮೊದಲು ದೇವಸ್ಥಾನದ ಕಡೆ ಹೋದ್ವಿ ನಾವು. ಅಲ್ಲಿ ಹೋಗಿ ಜಾಸ್ತಿ ಬಿಸಿಲಿತ್ತು, ಅಪ್ಪ ಬಿಸಿಲು ನೋಡಿ ಸಾಕಾಯಿತು. ಸೊ ಬಿಸಿಲು ಮಧ್ಯೆ ಸ್ವಲ್ಪ ಅಲ್ಲಿ ಎಳ್ನೀರು ಅದು ಇದು ಕುಡಿದು ಐಸ್ ಕ್ರೀಮ್ ಎಲ್ಲ ತಿಂದು, ಸೊ ಅಲ್ಲಿನ ಗಾಳಿ, ಸಮುದ್ರದ ಸೌಂಡ್, ಜನರ ಕ್ರೌಡ್, ಸೊ ಎಲ್ಲ ಸೇರಿ ನಮಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಂತರ ಅಲ್ಲಿ ಫೋಟೋಸು, ರೀಲ್ಸು, ಸೊ ಸಿನಿಮ್ಯಾಟಿಕ್ ಶಾರ್ಟ್ಸು ಸೊ ಎಲ್ಲ ಕೂಡ ತೆಗೆದುಕೊಂಡ್ವಿ. ಸೊ ಅದಾದಮೇಲೆ ಅಲ್ಲೇ ಫೋಟೋಗ್ರಾಫರ್ ಇರ್ತಾರೆ, ನಮ್ಗೆ ಅಲ್ಲೇ ಪ್ರಿಂಟು ಕೂಡ ಕೊಡ್ತಾರೆ. ಸೊ ಅದು 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ನಾವು ಅದು ಕೂಡ ತೆಗೆಸಿದ್ವಿ ಎಲ್ಲರದ್ದು ಫ್ಯಾಮಿಲಿ ಫೋಟೋ. ಸೊ ಮೇಲೆ ಅಂದರೆ ಶಿವನ ಮೂರ್ತಿ ಹೇಗೆ ನೋಡ್ಬೋದು ನಾವು ಅಂತ ಹೇಳಿದ್ರೆ, ಈಗ ನಾವು ಲಿಫ್ಟ್ ಇರುತ್ತಲ್ವ, ಸೊ ಲಿಫ್ಟಲ್ಲಿ ಹೋಗಿ 22ನೇ ಫ್ಲೋರ್ ಮೇಲೆ ನಾವು ನಿಂತು ಶಿವನ ಮೂರ್ತಿ ಮತ್ತು ಸಮುದ್ರವನ್ನು ನೋಡಬಹುದು. ಆ ವ್ಯೂ ನೋಡಿದ್ರೆ ಒಂದು ಕ್ಷಣ ಮೈ ಜುಮ್ ಅನಿಸುತ್ತೆ. ಯಾವ ಥರ ಅಂದರೆ ಏನಪ್ಪ ಏನಿದೆ ಜೀವನದಲ್ಲಿ, ಸ್ವರ್ಗಕ್ಕೆ ಬಂದಿದ್ದೀವೇನೋ ಅಂತ ಅನಿಸುತ್ತೆ. ಸೊ ಅಲ್ಲಿ ಒಬ್ಬರಿಗೆ ಒಂದು 10 ರೂಪೀಸ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ, ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಲಿಫ್ಟಲ್ಲಿ ಹೋಗಿ ನಾವು 22ನೇ ಫ್ಲೋರ್ಗೆ ಇಳಿಸ್ತಾರೆ. ಸೊ ಇಳಿಸಿ ಅಲ್ಲೆಲ್ಲ ಸೇಫ್ಟಿ ಫೆಸಿಲಿಟಿ ಇದೆ, ಜಸ್ಟ್ ವಿಂಡೋದಲ್ಲಿ ನೋಡಬೇಕು. ಸೊ ನಿಮಗೆಲ್ಲ ವ್ಯೂ ಹಾಕಿದ್ದೀನಿ ನೋಡಿ, ಇಲ್ಲಿ ಈ ಥರ ಇರುತ್ತೆ. ಏನು ಚೆನ್ನಾಗಿತ್ತು ಅಂದರೆ ಅಷ್ಟು ಸಖತ್ತಾಗಿತ್ತು. ಅಲ್ಲಿಂದ ಮೇಲಿಂದ ನೋಡಿದಷ್ಟು ಶಿವನ ಮೂರ್ತಿ ಒಂದು ಕ್ಷಣ ನಿಂತು ನೋಡ್ತಾ ಇದ್ದರೆ ಇರೋಷ್ಟು ಚೆನ್ನಾಗಿ ಸ್ವರ್ಗ ಇಲ್ಲೇ ಐತೆನಪ್ಪ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಹೊಗಳ್ತಾ ಇದ್ದಾರೆ ಅಂತ ಅನ್ಕೋಬೋದು. ಸೊ ನನಗಂತೂ ಅಷ್ಟು ಪರ್ಸ್ನಲಿ ಫೀಲ್ ಆಯಿತು, ಅಷ್ಟು ಚೆನ್ನಾಗಿತ್ತು. ಸೊ ಅಲ್ಲಿಂದ ಸಮುದ್ರದ ವ್ಯೂ ಕೂಡ ಅಷ್ಟೇ ಸೂಪರಾಗಿತ್ತು, ನೀಲಿ ನೀರು ಮತ್ತು ಬೀಚು. ಸೊ ಎಲ್ಲ ಕೂಡ ಜನರು ನೋಡಿ ಎಂಜಾಯ್ ಮಾಡ್ತಿರೋ ದೃಶ್ಯ ನೋಡಿ ಸೊ ಫುಲ್ ಮಸ್ತ್ ಅನ್ನಿಸ್ತು. ಸೊ ನೀವು ಕೂಡ ಮುರುಡೇಶ್ವರಕ್ಕೆ ಹೋಗಿದ್ರೆ, ನಿಮಗೂ ಕೂಡ ಮುರುಡೇಶ್ವರ ಇಷ್ಟನಾ ಅಥವಾ ಗೋಕರ್ಣ ಇಷ್ಟನಾ ಕಮೆಂಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ನಾವು ಮುರುಡೇಶ್ವರ ಎಲ್ಲ ನೀಟಾಗಿ 2 ಅವರ್ 3 ಅವರ್ ನೋಡ್ಕೊಂಡ್ವಿ. ಅಲ್ಲಿ ಪಕ್ಕದಲ್ಲೇ ರಾವಣಾಸುರದ್ದು ಅಂದರೆ ರಾವಣ ಯಾವ ಥರ ಇದು ಮಾಡ್ದ, ಯುದ್ಧದಲ್ಲಿ ಯಾವ ಥರ ಇದ್ದ, ಮತ್ತು ಯಾವ ಥರ ಅವ್ರ ಸ್ಟೋರಿ ಇತ್ತು, ರಾವಣದ್ದು ಸೀತೆಗೆ ಯಾವ ಥರ ಅಪಹರಿಸಿದ, ಸೊ ಏನು ಅನ್ನೋದ್ರ ಬಗ್ಗೆ ಒಂದು ಶನೇಶ್ವರ ಟೆಂಪಲ್ ಇದೆ ಅದ್ರ ಪಕ್ಕದಲ್ಲೇ. ಅಲ್ಲಿ ಎಲ್ಲ ಥರದ ಒಂದು ಸ್ಟ್ಯಾಚು ಮಾಡಿ ಹಾಕಿದ್ದಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೂ ಕೂಡ ನೋಡಿದ್ವಿ ನಾವು. ಸೊ ನಂತರ ನಾವು ಹೊರಟಿದ್ದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ. ಸೊ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ನಾನಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲವ್ ಇರಲಿಲ್ಲ. ಸೊ ಅದರಿಂದ ನಾನು ಮಾಡಲಿಲ್ಲ. ಸೊ ನಿಮ್ಗೆ ಒಂದು ಹೇಳಬೇಕು, ಎಲ್ಲ ದೇವಸ್ಥಾನದಲ್ಲೂ ಫೋಟೋಸ್ ಅಲವಿಲ್ಲ, ವೀಡಿಯೋಸ್ ಅಲವಿಲ್ಲ, ಎಲ್ಲೋದ್ರೂ ರೆಸ್ಟ್ರಿಕ್ಷನ್ ಇತ್ತು. ಸೊ ಹಾಗಾಗಿ ನಾನು ಅಲ್ಲಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಯಾರೆಲ್ಲ ವಿಸಿಟ್ ಮಾಡಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ಸೊ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಅಂತೂ ಸೂಪರಾಗಿದೆ. ಮತ್ತು ಅಲ್ಲಿ ಊಟನೂ ಅಷ್ಟೇ, ಪ್ರಸಾದ ಸೂಪರಾಗಿದೆ. ಅನ್ನ ಸಾಂಬಾರು ಮತ್ತು ಮಜ್ಜಿಗೆ, ಒಂಥರ ಸ್ವೀಟು, ಇನ್ನೊಂದು ಥರ ಅದೇನೋ ಇದು ಕೊಡ್ತಾರೆ, ಬರ್ಫಿ ಥರ ಇರುತ್ತೆ ಪೇಡೆ. ಸೊ ಅದು ಕೂಡ ಕೊಟ್ಟಿದ್ದರು ಸ್ವೀಟ್ಸು. ಸೊ ತುಂಬ ಚೆನ್ನಾಗಿತ್ತು ಊಟ. ಸೊ ಯಾರಾದರೂ ಕೊಲ್ಲೂರು ಮೂಕಾಂಬಿಕಕ್ಕೆ ಹೋದರೆ ಊಟ ಮಾಡದೆ ಹಾಗೆ ಬರಬೇಡಿ, ಅಷ್ಟು ಚೆನ್ನಾಗಿರುತ್ತೆ. ಊಟ ತಿಂದೆ ಬನ್ನಿ, ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಹೊರಟಿದ್ದೆ
ಶೃಂಗೇರಿ. ಜಾಸ್ತಿ ನಾವು ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಇರಲಿಲ್ಲ, ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬಿಸಿಲು, ನಿಲ್ಲಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿಲು. ಫುಲ್ಲು ನಮಗೆಲ್ಲ ಟಯರ್ಡ್ ಅನ್ನಿಸ್ತಾ ಇತ್ತು. ಹಾಗಾಗಿ ಮಕ್ಕಳು ಬೇರೆ ಇದ್ರಲ್ವ, ನಾವು ಬೇಗ ಹೊರಟ್ಬಿಡೋಣ ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಬಂದಿದ್ದೆ ಶಾರದಾಂಬ. ಓಕೆನಾ, ಶೃಂಗೇರಿ ಶಾರದಾಂಬ ಎಷ್ಟು ಚೆಂದ ಇದೆ ಅಂತ ಹೇಳಿದ್ರೆ ಮನಸ್ಸಿಗೆ ಒಂಥರ, ನನಗಂತೂ ಬೇರೆಯೇ ಫೀಲ್ ಆಯಿತು. ಅಷ್ಟು ಚೆನ್ನಾಗಿದೆ, ಅಷ್ಟು ಶಾಂತವಾಗಿದೆ. ನಾವು ಹೊರಟಿದ್ದು ಬೇರೆ ಸಂಜೆ 4ರಿಂದ 5 ಗಂಟೆ ಆಗಿತ್ತು ನಾವು ಹೋಗೋಷ್ಟರಲ್ಲಿ. ತುಂಬ ಚೆನ್ನಾಗಿದೆ. ಸೊ ಅದನ್ನು ನೋಡಿ ಪಾಸಿಟಿವ್ ವೈಬ್ ಫೀಲ್ ಆಯಿತು. ಶಾರದಾಂಬ ದೇವಸ್ಥಾನ ಸುತ್ತಲೂ ಕೂಡ ವಾತಾವರಣ ಅಷ್ಟು ಚೆನ್ನಾಗಿದೆ. ಸೊ ನದಿ ಹತ್ರ ಹೋಗಿ ಸ್ವಲ್ಪ ಸಮಯ ಕಳೆದ್ವಿ. ಅದಾದಮೇಲೆ ಅಲ್ಲಿ ನೀರು, ಗಾಳಿ, ಶಾಂತ ವಾತಾವರಣ. ಸೊ ಮನಸ್ಸಿಗಂತೂ ತುಂಬಾ ನೆಮ್ಮದಿ ಕೊಡ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅಲ್ಲೊಂದು ನದಿ ಇದೆ. ಸೊ ಅಲ್ಲಿ ಮೀನುಗಳಿದಾವೆ, ಸಿಕ್ಕಾಪಟ್ಟೆ ಮೀನುಗಳಿವೆ. ಸೊ ಆ ಮೀನುಗಳಿಗೆ ಆಹಾರ ಹಾಕಿ, ಸೊ ಅಲ್ಲಿ ದೃಶ್ಯ ನೋಡಿ ಸೊ ತುಂಬ ಖುಷಿ ಆಯಿತು. ಸೊ ಶಾರದಾಂಬ ದೇವಿ ದರ್ಶನ ಎಷ್ಟು ಚೆಂದ ಅಂದರೆ ಅಷ್ಟು ಚೆಂದ ಆಯಿತು ನಮಗಂತೂ. ಮತ್ತು ಅಲ್ಲಿ ಅಕ್ಷರಾಭ್ಯಾಸ ಕೂಡ ಮಾಡ್ತಾರೆ. ಸೊ ಅದೇನೋ ಅಕ್ಷರಾಭ್ಯಾಸಕ್ಕೆ ನಾವು ಮುಂಚೆನೇ ಹೇಳಿರ್ಬೇಕಂತೆ. ಸೊ ಆವಾಗ ಅವರು ಪೂಜೆಗೆ ರೆಡಿ ಮಾಡಿಕೊಂಡು ನಮಗೆ ತಿಳಿಸ್ತಾರೆ ಅಂತ ಹೇಳಿದ್ರು. ಸೊ ಆ ಥರ ಇತ್ತು. ಸೊ ಅದಾದಮೇಲೆ ನಾವು ರಕ್ಷಿತಾ ಪ್ರೇಮ್ ಅವ್ರನ್ನ ನೋಡಿದೆ ಅಂತ ಹೇಳಿದ್ನಲ್ವ. ಸೊ ನಾನು ಅದನ್ನು ನೋಡಿರೋದು ಶಾರದಾಂಬ ಸನ್ನಿಧಿಯಲ್ಲಿ. ಸೊ ನಾನು ಫೋಟೋ ಮತ್ತು ವೀಡಿಯೋ ಹಾಕಿದ್ದೀನಿ, ನೀವು ನೋಡಬಹುದು. ಸೊ ಅವರೆಲ್ಲ ಬಂದಿರೋ ಕಾರಣ ಅಲ್ಲಿ ಫುಲ್ಲು ಪೊಲೀಸ್ ಸೆಕ್ಯೂರಿಟಿ ಇತ್ತು. ಮತ್ತು ಯಾರಿಗೂ ಕೂಡ ಒಳಗಡೆ ಅಷ್ಟು ಜಾಸ್ತಿ ಬಿಡ್ತಾ ಇರಲಿಲ್ಲ. ಮತ್ತು ಫೋಟೋ ಕೂಡ ತೆಗಿಯೋ ಆಗಿರಲಿಲ್ಲ, ವೀಡಿಯೋ ಕೂಡ ತೆಗಿಯೋ ಆಗಿರಲಿಲ್ಲ. ಸೊ ಅದಕ್ಕೆ ಅಲ್ಲಿ ಯಾರು ಫೋಟೋಸು ವೀಡಿಯೋಸ್ ಮಾಡ್ತಾರಲ್ವ, ಅವ್ರ ಫೋನೆಲ್ಲ ಕಿತ್ಕೊಳ್ತಾ ಇದ್ರು. ಸೊ ಆ ಥರ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಅವ್ರದ್ದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟು ಹಾಕಿದೆ ಅಷ್ಟು ಫೋಟೋ ಅಷ್ಟೇ ಹಾಕಿದ್ದೀನಿ. ಅವರು ನೋಡಿ ಸ್ಮೈಲ್ ಮಾಡಿದ್ರು, ನಾವು ಸ್ಮೈಲ್ ಮಾಡಿದ್ವಿ. ನಮಗೇನೋ ಗೊತ್ತಿಲ್ಲ, ಯಾರನ್ನ ಸೆಲೆಬ್ರಿಟಿ ಬಂದರೆ ಅವರು ನಮ್ಮಂಗೆ ಮನುಷ್ಯರು ಬಿಡು, ಅವ್ರ ಹತ್ರ ಫೋಟೋ ಹೊಡ್ಸ್ಕೋಬೇಕು, ಆ ಥರ ಎಲ್ಲ ಕ್ರೇಜ್ ಏನೂ ಇಲ್ಲ ನಮ್ಮನೇಲಿ ಯಾರಿಗೂ. ಸೊ ಹಾಗಾಗಿ ಯಾರು ಕೂಡ ಫೋಟೋ ಗಿಟೋ ಏನೂ ಓಡಿಸ್ಕೊಳ್ಳಿಲ್ಲ. ಸೊ ಯಾರ್ಯಾರು ಬಂದಿದ್ರಪ್ಪ ಅಂತ ಹೇಳಿದ್ರೆ ರಕ್ಷಿತಾ ಮೇಡಮು ಮತ್ತು ಪ್ರೇಮ್ ಸರು ಮತ್ತು ಅವ್ರ ಮಗ, ಅವ್ರ ಜೊತೆ ಒಬ್ಬರು ಡೈರೆಕ್ಟ್ರ್ ಬಂದಿದ್ದರು. ಸೊ ಟೋಟಲಲ್ಲಿ ಒಂದು 7-8 ಜನ ಬಂದಿದ್ದರು ಅಂದ್ಕೊಳ್ಳಿ, ಅಷ್ಟು ಜನ ಬಂದಿದ್ರು ಅವರು. ಸೊ ಅವ್ರು ಬಂದಿರೋ ಕಾರಣ ಜಾಸ್ತಿ ಒಂದು ಫೆಸಿಲಿಟಿನೂ ಕೊಟ್ಟಿದ್ದರು. ಅದಾದಮೇಲೆ ಜಾಸ್ತಿ ರಿಸ್ಟ್ರಿಕ್ಷನ್ನು ಕೂಡ ಇಟ್ಟಿದ್ದರು. ಹಾಗಾಗಿ ಜಾಸ್ತಿ ಜನಕ್ಕೂ ಒಳಗಡೆ ಬಿಡ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಶಾರದಾಂಬ ದೇವಿ ಸನ್ನಿಧಿಯಲ್ಲಿ ಹೋಗಬೇಕು ಅಂತಂದರೆ ಪ್ಯಾಂಟ್ ಹಾಕ್ಕೊಂಡು ಹೋಗೋ ಆಗಿಲ್ವಂತೆ, ಬರೀ ಚೂಡಿದಾರ ಮತ್ತು ದುಪ್ಪಟ್ಟನೂ ಇರಬೇಕು. ದುಪ್ಪಟ್ಟ ಇಲ್ಲ ಅಂದರೆ ಅವ್ರಿಗೂ ಕೂಡ ಹೊರಗಡೆ ಹಾಕ್ತಾರೆ. ಸೊ ಅದು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ. ಈಗ ಅಪ್ಪ ಅವರು ಮತ್ತು ಈಗ ಗಂಡು ಮಕ್ಕಳೆಲ್ಲ ಪ್ಯಾಂಟ್ ಹಾಕ್ಕೊಂಡೇ ಇರ್ತಾರಲ್ವ. ಸೊ ಅವ್ರಿಗೆ ಯಾರಿಗೂ ಬಿಡ್ತಾ ಇಲ್ಲ, ಪಂಚೆ ಹಾಕ್ಕೊಂಡು ಬರಬೇಕಂತೆ. ಮತ್ತು ಇದು ಬನಿಯನ್ ತೆಗೆದು ಬರಬೇಕು, ಜಸ್ಟ್ ಪಂಚೆ ಮಾತ್ರ ಇರಬೇಕು ಅಂತ ಹೇಳೋದು. ಹೆಣ್ಮಕ್ಳಿಗೆ ದುಪ್ಪಟ್ಟ ವಿತ್ ಚೂಡಿದಾರ್ ಇರಲೇಬೇಕು ಅಂತ ಹೇಳಿದ್ರು. ಸರಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಯಾರ್ಯಾರು ಬೇಕೋ ಅವ್ರ ದರ್ಶನ ಮಾಡಿಕೊಂಡು ಮಿಕ್ಕಿದವ್ರು ಹೊರಗಡೆಯಿಂದ ನೋಡಿಕೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು. ಸೊ ನೀವು ಯಾರೆಲ್ಲ ಶೃಂಗೇರಿ ಶಾರದಾಂಬ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಶೃಂಗೇರಿ ಶಾರದಾಂಬ. ಸೊ ಹಾಗಾಗಿ ನಿಮಗೆ ಕೇಳ್ತಾ ಇದ್ದೀನಿ. ಸೊ ಶೃಂಗೇರಿಯಲ್ಲಂತೂ ನಾವು 2-3 ಅವರ್ ಇದ್ವಿ. ಅಷ್ಟು ನಮಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಆ ಶೃಂಗೇರಿ ಶಾರದಾಂಬ ಪಕ್ಕದಲ್ಲೇ ಒಂದು ಹಳೆಯ ಕಾಲದೊಂದು ದೇವಸ್ಥಾನ ಇದೆ. ಅದು ಎಷ್ಟಂದರೆ 600 ವರ್ಷಗಳ ಹಿಂದಿನ ದೇವಸ್ಥಾನ ಅಂತ. ಅದು ನೀವು ನೋಡಬಹುದು, ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದು ಫುಲ್ಲು ಕಲ್ಲಿಂದು. ಅದು ನಾವಲ್ಲಿ ಪೂಜಾರಿ ಅವ್ರಿಗೆ ಕೇಳಿದ್ವಿ ಎಷ್ಟು ವರ್ಷದ ಹಳೇದಿದು ಅಂತ ಹೇಳಿದ್ರೆ 600 ವರ್ಷದ ಹಳೇದಂತೆ. ಅದು ಅಷ್ಟು ಗಟ್ಟಿ ಇದೆ, ಅಷ್ಟು ಚೆನ್ನಾಗಿದೆ, ಇನ್ನೂ ಕೂಡ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಖತ್ತಾಗಿತ್ತು ಆ ದೇವಸ್ಥಾನ ಕೂಡ. ಸೊ ಅದೆಲ್ಲ ನೋಡಿಕೊಂಡು ಮತ್ತೆ ಒಂದಿಷ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ವಿ ನಾವು ಮನೆಯಿಂದನೇ. ಅಲ್ಲಲ್ಲಿ ಮಕ್ಕಳಿಗೆ ಹೊಟ್ಟೆ ಹಸುವಾದರೆ ಅಥವಾ ನಾವು ಏನಾದರೂ ಹಸುವಾದರೆ ತಿನ್ನೋಣ ಅಂತ ಹೇಳಿಬಿಟ್ಟು ಸೊ ಅಲ್ಲೇ ಕೂತ್ಕೊಂಡು ಜಸ್ಟ್ ಚೆನ್ನಾಗಿತ್ತಲ್ವ. ಸೊ ಅಲ್ಲೇ ಹೊರಗಡೆ ಕೂತ್ಕೊಂಡು ತಿಂದು ಅದಾದಮೇಲೆ ನಾವು ನಮ್ಮ ಪಯಣವನ್ನು ನೆಕ್ಸ್ಟ್ ಊರಿಗೆ ಶುರು ಮಾಡಿದ್ವಿ. ಸೊ ನೆಕ್ಸ್ಟ್ ನಮ್ಮ ಪಯಣ ಮುಗಿಯೋದು ಶಾರದಾಂಬದಲ್ಲಿ ಮುಗೀತು. ಶುರುವಾಗೋದು ಎಲ್ಲಿ ಹೇಳಬೇಕಾ? ಕ್ಯೂರಿಯಾಸಿಟಿ ಇದೆಯಾ? ಕಾಯ್ತೀರಾ ಮುಂದಿನ ವಿಡಿಯೋಗಾಗಿ? ಸೊ ನೆಕ್ಸ್ಟ್ ನಾವು ಎಲ್ಲಿ ಹೋದ್ವಿ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮಗೇನಾದರೂ ಗೊತ್ತಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ನಮ್ಮ ಜರ್ನಿ ಹೀಗೆ ಶುರುವಾಗಿದೆ. ಸೊ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾಳಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿಯವರೆಗೂ ಈ ಮುರುಡೇಶ್ವರ ಆಗಿರಬಹುದು ಅಥವಾ ಶಿವನ ಮೂರ್ತಿ ಆಗಿರಬಹುದು ಅಥವಾ ಕೊಲ್ಲೂರು ಮೂಕಾಂಬಿಕಾ ಆಗಿರ್ಬೋದು, ಶೃಂಗೇರಿ ಟ್ರಿಪ್ ಆಗಿರ್ಬೋದು, ಅಥವಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿರುವಂಥ ಉಡುಪಿ ಶ್ರೀಕೃಷ್ಣ ಆಗಿರಬಹುದು ಅಥವಾ ಮಲ್ಪೆ ಬೀಚ್ ಆಗಿರಬಹುದು, ಯಾರೆಲ್ಲ ನೋಡಿದ್ದೀರಾ, ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ಟ್ರಿಪ್ಪಲ್ಲಿ.